ನಾ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಚಿತ್ರವಾದ ಮಾತನ್ನ ಹೇಳ್ತೀನಿ ಕೇಳ್ರಿ. ಬಹಳ ಜನ ಸ್ಟೂಡೆಂಟ್ಸ್ ತಮ್ಮ ಕರಿಯರ್ ಅನ್ನ ತಾವಾಗೆ ಆರಿಸ್ಕೊಳ್ಳುವುದಿಲ್ಲ. ಅವರು ಡಿಫ್ರೆಂಟ್ ವರ್ಡ್ಸ್ ಗೆ ಕೊಡೋ ಡೆಫಿನಿಷನ್ಸ್ ಅವರ ಕರಿಯರ್ ಅನ್ನ ಡಿಸೈಡ್ ಮಾಡ್ತಾವ. ಸಕ್ಸಸ್ ಇದರ ಡೆಫಿನಿಷನ್, ಎಜುಕೇಶನ್, ಫೇಲಿಯರ್, ಡಿಗ್ರಿ, ಜಾಬ್ ಸೆಕ್ಯೂರಿಟಿ, ಪ್ಯಾಷನ್ ಇಂಥವೆಲ್ಲ ಶಬ್ದಗಳಿಗೆ ಅವರೇನು ವ್ಯಾಖ್ಯಾನ ಕೊಡ್ತಾರ ಅದು ಬಹಳ ಮಹತ್ವದ್ದಾಗ್ಯದ. ನಮ್ಮ ವಿವಾದ ಚಾನೆಲ್ ಒಳಗ ಸಕ್ಸಸ್ಸಿಗೆ 2 ಅರ್ಥಗಳು ಅನ್ನೋ ಒಂದು ವಿಡಿಯೋದಾಗ ನಾವ್ ಈಗಾಗಲೇ ಕೆಲವೊಂದು ಶಬ್ದಗಳನ್ನ ವ್ಯಾಖ್ಯಾನಿಸಿವಿ. ಬೇಸಿಕಲಿ ಈ ವಿಡಿಯೋಗಳ ಆಬ್ಜೆಕ್ಟಿವ್ ಇಷ್ಟ, ಎಲ್ಲಾ ಶಬ್ದಗಳಿಗೂ 2 ಅರ್ಥ ಇರ್ತಾವ. ಒಂದು ಡಿಕ್ಷನರಿ ಮೀನಿಂಗ್, ಇನ್ನೊಂದು ವಾಟ್ ಡಸ್ ಇಟ್ ಮೀನ್ ಫಾರ್ ಯು. ಆ ಶಬ್ದದ ಅರ್ಥನ ನೀವು ಹೆಂಗ ಮಾಡ್ಕೊಂಡಿರಿ ನಿಮ್ಮ ಏಳಿಗೆ ಸಂಬಂಧ. ಅದೇ ರೀತಿ ಇವತ್ತ 6 ಶಬ್ದಗಳ ಅರ್ಥನ ಇನ್ನೊಂದ್ಸಲ ನೋಡೋಣ. ಈ ಶಬ್ದಗಳ ಅರ್ಥ ನಿಮಗ್ ಹೆಂಗ ಸಹಾಯ ಮಾಡ್ತದ, ನಿಮ್ಮ ಕರಿಯರ್ ಅನ್ನ ಹೆಂಗ ಕಟ್ಟಿಕೊಳ್ತದ ಅಂತ ಹೇಳಿ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಈ ವಿಡಿಯೋನ ಕಡಿ ತನಕ ನೋಡ್ರಿ, ಯಾಕಂದ್ರೆ ನೀವು ಈ ಶಬ್ದಗಳಿಗೆ ಹೊಸ ಅರ್ಥ ಕೊಡ್ತೀರಿ. ಅದು ನಿಮ್ಮ ಮುಂದೆ ಒಂದು ಹೊಸ ಅವಕಾಶಗಳ ಲೋಕವನ್ನ ತೆರೆಯಬಹುದು. ನೀವು ನಮ್ಮ ವಿವಾದ ಚಾನೆಲ್ಗೆ ಹೊಸಬರಾಗಿದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಈಗಾಗಲೇ ನಾನು ಮಾತಾಡಿದ ವಿಡಿಯೋದೊಳಗ ಸಕ್ಸಸ್ ಬಗ್ಗೆ ಆಲ್ರೆಡಿ ಡಿಫೈನ್ ಮಾಡಿದ್ವಿ. ಅದ್ರೊಳಗ ನಾನು ಹೇಳಿದ್ದೆ ಸಕ್ಸಸ್ ಅಂದ್ರ ನೋಯಿಂಗ್ ದ ಥಿಂಗ್ಸ್ ಅರ್ಲಿ, ಅಂದ್ರೆ ಎಲ್ಲಾರ್ಕಿಂತ ಒಂದು ವಿಷಯದ ಬಗ್ಗೆ ಅತಿ ಬೇಗನೆ ತಿಳ್ಕೊಳ್ಳೋದ ನಿಮ್ಮ ಸಕ್ಸಸ್ ಅಂತ ಹೇಳಿ ನಾವು ಡಿಫೈನ್ ಮಾಡಿದ್ವಿ. ಸಕ್ಸಸ್ ನ ಡಿಕ್ಷನರಿ ಮೀನಿಂಗ್ ಅಂದುಕೊಂಡ ಗುರಿನ ಮುಟ್ಟೋದು. ಆದ್ರೆ ಇವತ್ತು ನಮ್ಮ ಸಮಾಜ ಇದಕ್ಕೆ ಕೊಟ್ಟಿರೋ ಅರ್ಥ ಏನು? ತುಂಬಾ ಜನರಿಗೆ ಸಕ್ಸಸ್ ಅಂದ್ರ ದೊಡ್ಡ ಸಂಬಳ, ಸರ್ಕಾರಿ ಕೆಲಸ, ಐಷಾರಾಮಿ ಕಾರು, ದೊಡ್ಡ ಮನೆ, ಸಮಾಜದೊಳಗ ಒಂದು ದೊಡ್ಡ ಗೌರವದ ಹುದ್ದೆ. ಇದ್ರೊಳಗೇನು ತಪ್ಪಿಲ್ಲ. ಆದ್ರೆ ಒಂದು ವಿಷಯ ಗಮನಿಸ್ರಿ, ಇದ್ರೊಳಗ ಯಾವ್ದು ಡಿಕ್ಷನರಿ ಒಳಗ ಕೊಟ್ಟಿರೋ ಅರ್ಥ ಇಲ್ಲ. ಇವೆಲ್ಲ ಸಮಾಜ ಈ ಪದಕ್ಕೆ ತಾನಾಗೆ ಅಂಟಿಸಿರೋ ಅರ್ಥಗಳು. ಈಗ ನಾವು ಸಕ್ಸಸ್ಸಿಗೆ ಬೇರೆ ತರದ ಅರ್ಥ ಕೊಡೋಣ. ಸಕ್ಸಸ್ ಅಂದ್ರ ನೀವು ನಿಮಗಿಂತ ಇನ್ನೂ ಉತ್ತಮವಾಗಿ ಬೆಳೆಯೋದು. ಬಿಕಮಿಂಗ್ ಅ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಇನ್ಫ್ಯಾಕ್ಟ್ ಬಿಕಮಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಶಕ್ತಿಯನ್ನ ಪೂರ್ತಿ ಬಳಸ್ಕೊಳ್ಳೋದನ್ನ ಸಕ್ಸಸ್. ನೀವು ಮಾಡೋ ಕೆಲಸದ ಬಗ್ಗೆ ಖುಷಿಯಿಂದ ದಿನ ಬೆಳಗ್ಗೆ ಏಳೋದನ್ನ ಸಕ್ಸಸ್. ಒಬ್ಬರಿಗೆ ಡಾಕ್ಟರ್ ಆಗೋದು ಸಕ್ಸಸ್ ಇರಬಹುದು, ಇನ್ನೊಬ್ಬರಿಗೆ ಬಿಸ್ನೆಸ್ ಮ್ಯಾನ್ ಆಗೋದು ಸಕ್ಸಸ್ ಇರಬಹುದು, ಮತ್ತೊಬ್ಬರಿಗೆ ಎನಿಮೇಟರ್ ಆಗೋ ಸಕ್ಸಸ್ ಇರಬಹುದು. ಅವರ ಕರಿಯರ್ ಬೇರೆ ಬೇರೆ ಇರಬಹುದು, ಅದರ ಸಕ್ಸಸ್ ಅನ್ನೋದು ಒಂದ. ಅದೇನಂದ್ರ ಅವರು ದಿನ ಬೆಳಗ್ಗೆ ಎದ್ದು ವಾಟ್ ಡು ದೇ ಲುಕ್ ಫಾರ್ವರ್ಡ್ ಟು, ಎಷ್ಟು ಖುಷಿಯಿಂದ ತಮ್ಮ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವ್ರು ಬಯಸ್ತಾರ, ಅಷ್ಟ ಖುಷಿಯಿಂದ ರಾತ್ರಿ ಮಲ್ಕೊಳ್ತಾರ ಅನ್ನೋದು. ಸೊ ಹಿಂಗಾಗಿ ಜನ ಯಾವ್ದನ್ನ ಸಕ್ಸಸ್ ಅಂತಾರ ಅನ್ನೋ ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲ, ಯಾವ ತರಹದ ಜೀವನ ನನ್ನನ್ನ ಸಕ್ಸಸ್ಫುಲ್ ಆಗಿ ಇಡ್ತದ ಅನ್ನೋದು ಇಂಪಾರ್ಟೆಂಟ್. 2ನೇ ವರ್ಡ್ ಎಜುಕೇಶನ್, ವಿದ್ಯಾಭ್ಯಾಸ. ಡಿಕ್ಷನರಿ ಪ್ರಕಾರ ಇದರ ಅರ್ಥ ಕ್ರಮಬದ್ಧವಾಗಿ ಕಲಿಯೋದು ಅಥವಾ ಕಲಿಸುವುದು ಎಜುಕೇಶನ್. ಆದ್ರೆ ಸಮಾಜಕ್ಕೆ ಕೇಳ್ರಿ, ಎಜುಕೇಶನ್ ಅಂತಂದ್ರ ಅದು ಮಾರ್ಕ್ಸ್, ರ್ಯಾಂಕ್ಗಳು, ಸರ್ಟಿಫಿಕೇಟ್ಗಳು, ಪರ್ಸೆಂಟೇಜ್ಗಳು ಇಂಥವೆಲ್ಲ ಹೇಳ್ತದ. ಎಷ್ಟೋ ಮನೆಗಳ ಒಳಗ ಎಜುಕೇಶನ್ ಅಂದ್ರ ಬರೀ ಒಂದು ನಂಬರ್ ಅಷ್ಟ. ಹಿಂದಿನ ಕಾಲದಾಗ 60%, 70% ಇರ್ತಿತ್ತು, ಈಗ 95% ಮೇಲೆನ ಜನ ಮಾತಾಡ್ತಾರ. ಆದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ರಿ, ಎಜುಕೇಶನ್ ಅಂದ್ರ ಬರೀ ಮಾರ್ಕ್ಸ್ ಆಗಿದ್ರ ಕ್ಲಾಸ್ ಟಾಪರ್ಸ್ ಲೈಫ್ ಒಳಗ ಯಾಕೆ ಕಷ್ಟ ಪಡ್ತಾರ? ಮತ್ತ ಸಾಧಾರಣವಾಗಿ ಓದಿದ ಸ್ಟೂಡೆಂಟ್ಸ್ ಲೈಫ್ ಒಳಗ ಸೂಪರ್ ಆಗಿ ಹೆಂಗ್ ಸೆಟಲ್ ಆಗ್ತಾರ? ಯಾಕಂದ್ರೆ ಎಜುಕೇಶನ್ ಅಂದ್ರ ಬರೀ ವಿಷಯಗಳನ್ನ ತಲೆಯಲ್ಲೇ ತುಂಬಿಕೊಳ್ಳೋದಲ್ಲ. ಎಜುಕೇಶನ್ ಅಂದ್ರ ನಮ್ಮಲ್ಲೇ ಬದಲಾವಣೆ ತರೋದು. ಹೆಂಗ ಯೋಚನೆ ಮಾಡ್ಬೇಕು ಅಂತ ಕಲಿಯೋದನ್ನ ಎಜುಕೇಶನ್. ಸಮಸ್ಯೆಗಳನ್ನ ಹೆಂಗ ಬಗೆಹರಿಸಬೇಕು ಅಂತ ಕಲಿಯೋದು, ಬೇರೆಯವ್ರ ಜೊತೆಗೆ ಹೆಂಗ ಮಾತಾಡ್ಬೇಕು ಅಂತ ಕಲಿಯೋದು, ಬದಲಾವಣೆಗೆ ತಕ್ಕಂತ ಹೆಂಗ ಹೊಂದ್ಕೋಬೇಕು ಅನ್ನೋದನ್ನ ಕಲಿಯೋದು. ಯಾಕಂದ್ರೆ ಇವತ್ತಿನ ದಿನದೊಳಗ ಇನ್ಫಾರ್ಮೇಶನ್ ಎಲ್ಲಾ ಕಡೆನೂ ಸಿಗ್ತದ. ಆದ್ರೆ ಯಾವಾಗ್ಲೂ ಯಾರು ಹೊಸದನ್ನ ಕಲಿತಾ ಇರ್ತಾರೋ, ಆ ಇನ್ಫಾರ್ಮೇಶನ್ ಅನ್ನ ತಮ್ಮ ಬೆಟರ್ಮೆಂಟ್ ಗಾಗಿ ಇಂಟರ್ಪ್ರಿಟ್ ಮಾಡ್ತಾ ಇರ್ತಾರೋ ಅವ್ರಿಗೆ ನಿಜವಾದ ಲಾಭ ಇರ್ತದ. ಅದಕ್ಕೆ ಎಜುಕೇಶನ್ ಅಂದ್ರೆ ಬರೀ ಮಾರ್ಕ್ಸ್ ಗಳಿಸೋದು ಅಂತ ಅನ್ಕೋಬೇಡ್ರಿ, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ಕೊಳ್ರಿ. 3ನೇ ಪದ ಸೋಲು, ಫೇಲಿಯರ್. ಡಿಕ್ಷನರಿ ಪ್ರಕಾರ ಇದರ ಅರ್ಥ ಸಕ್ಸಸ್ ಸಿಗದೇ ಇರೋದೇ ಫೇಲಿಯರ್. ಬಹಳ ಸರಳ ಅನಿಸ್ತದ. ಸಮಾಜ ಇದಕ್ಕೆ ಏನ್ ಅರ್ಥ ಕೊಟ್ಟದ? ಫೇಲಿಯರ್ ಅಂದ್ರ ನೀ ಸೋತ್ ಹೋದಿ ಅಂತ, ನೀ ಎಲ್ಲಾರ್ಗಿಂತ ಹಿಂದೆ ಬಿದ್ದೆ ಅಂತ, ನಿನಗ ಯೋಗ್ಯತೆ ಇಲ್ಲ, ನೀ ತಲೆ ತಗ್ಗಿಸ್ಬೇಕು, ಹಿಂಗ 100 ನೆಗೆಟಿವ್ ಕೊನೋಟೇಷನ್ ಅನ್ನ ಫೇಲಿಯರ್ ಜೊತೆಗೆ ಅವರು ಜೋಡಿಸ್ಯಾರ. ಅನ್ಫಾರ್ಚುನೇಟ್ಲಿ ಬಹಳ ಜನ ಸ್ಟೂಡೆಂಟ್ಸ್ ಇದನ್ನ ನಿಜ ಅನ್ಕೊಂಡ್ಬಿಡ್ತಾರ. ಒಂದು ಎಂಟ್ರೆನ್ಸ್ ಎಕ್ಸಾಮ್ ಚಲೋ ಆಗ್ಲಿಲ್ಲ ಅಂತಂದ್ರ, ಒಂದು ಇಂಟರ್ವ್ಯೂನೊಳಗ ರಿಜೆಕ್ಟ್ ಆದ್ರ, ಒಂದು ಸೆಮೆಸ್ಟರ್ ರಿಸಲ್ಟ್ ಕೈ ಕೊಟ್ರ, ಅಥವಾ ಕ್ರಿಕೆಟ್ ಆಟನಾಗ ಬಹಳ ಜಲ್ದಿ ಔಟ್ ಆಗಿ ಬಂದ್ರ ವಿದ್ಯಾರ್ಥಿಗಳು ತಮ್ಮ ಯೋಗ್ಯತೆ ಬಗ್ಗೆನ ಡೌಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಆದ್ರೆ ನಾವು ಫೇಲಿಯರ್ಗೆ ಒಂದು ಹೊಸ ಅರ್ಥ ಕೊಡೋಣ. ಫೇಲಿಯರ್ ಅಂದ್ರ ಒಂದು ಫೀಡ್ಬ್ಯಾಕ್, ಮಾಹಿತಿ. ಫೇಲಿಯರ್ ಅಂದ್ರ ಒಂದು ಕಲಿಯೋ ವಿಷಯ. ಫೇಲಿಯರ್ ಅನ್ನೋದು ಒಬ್ಬ ಗುರು. ಯಾಕಂತ ಹೇಳಿದ್ರೆ ವಿಸ್ಡಮ್ ಇಸ್ ವಾಟ್ ಈಸ್ ಕಮಿಂಗ್ ಫ್ರಮ್ ಕಮಿಟಿಂಗ್ ಟ್ರಕ್ಲೋಡ್ ಆಫ್ ಮಿಸ್ಟೇಕ್ಸ್ ಅಂಡ್ ಲರ್ನಿಂಗ್ ಫ್ರಮ್ ದೆಮ್ ಅಂತಾರ. ಹಂಗ ನೀವು ತಪ್ಪು ಮಾಡ್ಲಾರ್ದನ, ಫೇಲ್ ಆಗಲಾರ್ದನ ಜಾಸ್ತಿ ಕಲೀಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಸಣ್ಣ ಕೂಸು ಸಹಿತ ನಡಿಬೇಕಾರ 100 ಬಾರಿ ಬೀಳ್ತದ. ಯಾರು ಆ ಮಗುವನ್ನ ಫೇಲಿಯರ್ ಅನ್ನೋದಿಲ್ಲ. ಅದು ಬಿದ್ದ ಮೇಲೆ ಮತ್ತೆ ಎದ್ದು ನಡಿಲಿಕ್ಕೆ ಕಲ್ತ್ಕೋತದ. ಅದಕ್ಕೆ ನಾವು ಕಲಿಕೆ ಅಂತೀವಿ. ಹಂಗಿರ್ಬೇಕಾದ್ರ ಕರಿಯರ್ ಒಳಗ ಮಾಡೋ ತಪ್ಪುಗಳು ಫೇಲಿಯರ್ ಯಾಕೆ ಆಗ್ಬೇಕು? ಫೇಲಿಯರ್ಗಳ ಉದ್ದೇಶ ನಿಮ್ಮನ್ನ ನಿಲ್ಸೋದಲ್ಲ, ಅದರ ಉದ್ದೇಶ ನಿಮಗ ಪಾಠ ಕಲಿಸೋದು. ಮುಂದಿನ ಶಬ್ದ ಡಿಗ್ರಿ.
ಡಿಕ್ಷನರಿ ಪ್ರಕಾರ ಇದರ ಅರ್ಥ ಕಾಲೇಜು ಅಥವಾ ಯೂನಿವರ್ಸಿಟಿಯಿಂದ ಕೊಡೋ ಒಂದು ಅಕಾಡೆಮಿಕ್ ಸರ್ಟಿಫಿಕೇಟ್. ಆದ್ರೆ ಸಮಾಜ ಡಿಗ್ರಿಯನ್ನ ಒಂದು ಗ್ಯಾರಂಟಿ ಕಾರ್ಡ್ ತರ ನೋಡ್ತದ. ಸಕ್ಸಸ್ಸಿಗೆ ಗ್ಯಾರಂಟಿ, ದುಡ್ಡಿಗೆ ಗ್ಯಾರಂಟಿ, ಗೌರವಕ್ಕೆ ಗ್ಯಾರಂಟಿ, ಕರಿಯರಿಗೆ ಗ್ಯಾರಂಟಿ. ಆದ್ರೆ ಅದರ ಅಸಲಿಯತ್ತನ ಬೇರೆ ಅದ. ಡಿಗ್ರಿ ಬರೀ ನಿಮಗೊಂದು ಬಾಗಿಲನ್ನ ತೆಗೆದುಕೊಡ್ಬಹುದು, ಆದ್ರೆ ನಿಮ್ ಪರವಾಗಿ ಅದು ಒಳಗಡೆ ಹೋಗಿ ಕೆಲಸ ಮಾಡುದಿಲ್ಲ. ಅದನ್ನ ನೀವ ಮಾಡ್ಬೇಕಾಗ್ತದ. ಒಂದೇ ಡಿಗ್ರಿ ಇರೋ ಇಬ್ಬ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಕಥೆ ನಿಮ್ಗೆ ಗೊತ್ತದ. ಒಬ್ಬನ ಹತ್ರ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರ್ತದ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ತದ, ಡಿಜಿಟಲ್ ಟೂಲ್ಸ್ ಬಳಸೋದನ್ನ ಕಲ್ತಿರ್ತಾನ, ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಕಲ್ತಿರ್ತಾನ. ಅದ ಇನ್ನೊಬ್ಬವ ಆ ಡಿಗ್ರಿ ಪಡಿಲಿಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ಬೇಕು ಅಷ್ಟು ತಗೊಂಡು ಆ ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡು ಹೊರಗಡೆ ಬಂದಿರ್ತಾನ. ಇವರಿಬ್ರು ಡಿಗ್ರಿ ಒಂದ ಆದ್ರೂ ಅವರ ಸ್ಕಿಲ್ ಸೆಟ್ ಗಳು ಬೇರೆ ಬೇರೆ ಆಗಿರ್ತಾವ. ಅದಕ್ಕೆ ಡಿಗ್ರಿ ಅಂದ್ರ ಒಂದು ಫೌಂಡೇಶನ್ ಇದ್ದಂಗ ಮಾತ್ರ. ಅದೊಂದು ಡೆಸ್ಟಿನೇಷನ್ ಅಥವಾ ಕೊನೆ ನಿಲ್ದಾಣ ಅಲ್ಲ, ಅದೊಂದು ಸಾಧನ. ಆ ಡಿಗ್ರಿನ ನಿಮ್ಮ ಗುರುತಲ್ಲ, ನಿಮ್ಮ ಅಸಲಿ ಗುರುತು ನಿಮ್ಮ ಕೌಶಲ್ಯಗಳು. ಮುಂದಿನ ವರ್ಡ್ ಜಾಬ್ ಸೆಕ್ಯೂರಿಟಿ. ಡಿಕ್ಷನರಿ ಪ್ರಕಾರ ಇದರ ಅರ್ಥ ನಿಮ್ಮ ಕೆಲಸ ನಿಮ್ಮಲ್ಲೇ ಉಳಿಯುವ ಸಾಧ್ಯತೆ, ಜಾಬ್ ಸೆಕ್ಯೂರಿಟಿ. ಆದ್ರೆ ಸಮಾಜ ಇದಕ್ಕೆ ಕೊಟ್ಟಿರೋ ಅರ್ಥ ಖಾಯಂ ಕೆಲಸ, ಸರ್ಕಾರಿ ಕೆಲಸ, ಲೈಫ್ ಲಾಂಗ್ ನೆಮ್ಮದಿ, ಬೇರೆ ಕಡೆ ಎಲ್ಲ ಶಿಫ್ಟ್ ಆಗೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ, ಯಾವ್ದೋ ರಿಸ್ಕ್ ಇರುವುದಿಲ್ಲ. ಆದ್ರೆ ಒಮ್ಮೆ ಕಣ್ ತೆರೆದು ನೋಡ್ರಿ, ಟೆಕ್ನಾಲಜಿ ಈಗ ಬದಲಾಗ್ತದ, ಇಂಡಸ್ಟ್ರಿಗಳು, ಕಂಪನಿಗಳು, ಮಾರ್ಕೆಟ್, ಇಡೀ ಪ್ರಪಂಚನ ಬದಲಾಗ್ತದ. ಯಾವ ಕೆಲಸನೂ ಮೊದ್ಲಿನ ತರ ಈಗ ಇಲ್ಲ. ಅದರರ್ಥ ಜಾಬ್ ಸೆಕ್ಯೂರಿಟಿ ಅಂದ್ರೆ ಏನಾಗ್ಬೇಕು? ಸೊ ಜಾಬ್ ಸೆಕ್ಯೂರಿಟಿ ಅಂತಂದ್ರೆ ಜಾಬ್ ಬದಲಾಗಿ ಸ್ಕಿಲ್ ಸೆಕ್ಯೂರಿಟಿ ಅಂತ ಆಗ್ಬೇಕು. ನೀವು ಹೊಸದನ್ನ ಕಲೀಲಿಕ್ಕೆ ರೆಡಿ ಇದ್ರ, ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ರೆಡಿ ಇದ್ರ, ಅಡಾಪ್ಟೇಬಲ್ ಆಗ್ಲಿಕ್ಕೆ ರೆಡಿ ಇದ್ರ, ನೀವು ನಿಮಗಾಗಿ ಹೊಸ ಅವಕಾಶಗಳನ್ನ ಸೃಷ್ಟಿಸ್ಕೋತಾನೆ ಇರ್ತೀರಿ. ನಿಜವಾದ ಜಾಬ್ ಸೆಕ್ಯೂರಿಟಿ ಯಾವ್ದ ಕಂಪನಿಯಿಂದ ಬರುದಿಲ್ಲ, ಅದು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಬರ್ತದ. ಸುರಕ್ಷಿತವಾದ ಕರಿಯರ್ ಅಂದ್ರ ಸುಮ್ನ ಒಂದು ಸೇಫ್ ಆದ ಕೆಲಸ ಹಿಡಿಯೋದಲ್ಲ, ಯಾವಾಗ್ಲೂ ನಿಮ್ಮ ಡಿಮ್ಯಾಂಡ್ ಇರುವಂಗ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಳೋದನ್ನ ಜಾಬ್ ಸೆಕ್ಯೂರಿಟಿ. ಕೊನೆಯ ವರ್ಡ್ ಪ್ಯಾಷನ್, ಆಸಕ್ತಿ. ಡಿಕ್ಷನರಿ ಪ್ರಕಾರ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಿಮಗೆ ಇರೋ ಅತಿಯಾದ ಆಸಕ್ತಿಗೆ ಪ್ಯಾಷನ್ ಅಂತ ಹೇಳ್ತಾರ. ಸಮಾಜ ಇದಕ್ಕೆ ಕೊಟ್ಟಿರೋ ಅರ್ಥ ಏನು? ಪ್ಯಾಷನ್ ಅಂದ್ರೆ ಅದೇನೋ ಮ್ಯಾಜಿಕ್ ತರ ಸಿಗೋದು ಅಥವಾ ಹುಚ್ಚುತನ, ಯಾರು ಮಾಡ್ಲಾರ್ದ ಕೆಲಸದ ಹಿಂದೆ ಇವ್ ಬಿದ್ದಾನ ಅಂತ ಹೇಳಿ. ಅದು ಒಳ್ಳೇದಕ್ಕೂ ಹೇಳ್ತಾರ, ಕೆಟ್ಟದಕ್ಕೂ ಹೇಳ್ತಾರ. ಆದ್ರೆ ನಿಜ ಜೀವನದಾಗ ಹಂಗಾಗೋದು ಬಹಳ ಅಪರೂಪ. ಕೆಲವು ಜನ ಬಹಳ ಪ್ಯಾಷನೇಟ್ ಇರ್ತಾರ, ಆದ್ರೆ ತುಂಬಾ ಜನಕ್ಕ ಪ್ಯಾಷನ್ ಅಂತ ಅನ್ನೋದು ಹುಡುಕಿದ್ರೆ ಸಿಗುದಿಲ್ಲ. ಅದನ್ನ ಅವರು ಬೆಳೆಸ್ಕೊಳ್ತಾರ. ಯಾವ್ದೋ ಒಂದು ಸ್ಕಿಲ್ ತಗೊಳ್ರಿ, ಅದು ಕ್ರಿಕೆಟ್ ಆಡೋದಿರ್ಬೋದು, ಮ್ಯೂಸಿಕ್ ಇರ್ಬೋದು, ಫೋಟೋಗ್ರಾಫಿ, ವಿಡಿಯೋ ಎಡಿಟಿಂಗ್ ಅಥವಾ ಸ್ಟೇಜ್ ಮೇಲೆ ಮಾತಾಡೋದು. ಇವೆಲ್ಲ ವಿಷಯಗಳ ಒಳಗ ಮೊದ್ಲಿಗೆ ನಿಮ್ಗೆ ಬರೇ ಕುತೂಹಲ ಇರ್ತದ. ಆ ಕುತೂಹಲ ಆಸಕ್ತಿ ಒಳಗ ಬದಲಾಗ್ತದ. ಆಸಕ್ತಿ ಬಂದ್ಮೇಲೆ ನೀವು ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ, ಆಮೇಲೆ ಇಂಪ್ರೂವ್ ಆಗ್ತಾನೆ ಹೋಗ್ತೀರಿ. ಒಂದ್ಸಲ ಇಂಪ್ರೂವ್ ಆದ್ರ ನೀವು ಅದ್ರೊಳಗ ಎಕ್ಸ್ಪರ್ಟ್ ಆಗ್ತೀರಿ. ಆಮೇಲೆ ಮೆಲ್ಲಗ ಅದು ಪ್ಯಾಷನ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತದ. ಅದಕ್ಕೆ ನಾವು ಪ್ಯಾಷನ್ ಕೊಡೋ ಅರ್ಥ ಇದೆಲ್ಲೋ ಒಂದ್ ಕಡೆ ಹುಡುಕಿದ್ರೆ ಸಿಗೋ ವಸ್ತು ಅಲ್ಲ. ಪ್ಯಾಷನ್ ಅಂದ್ರ ನೀವು ಕಟ್ಕೊಳ್ಳುವಂತದ್ದು. ಸೊ ಹಿಂಗಾಗಿ ನನ್ನ ಪ್ಯಾಷನ್ ಯಾವ್ದು, ಎಲ್ಲಿ ಸಿಗ್ತದ ಅಂತ ಕೇಳ್ಬೇಡ್ರಿ. ಬದಲಾಗಿ ನಾನು ಯಾವ್ದನ್ನ ಆಸಕ್ತಿಯಿಂದ ಸದಾ ಕಲೀಲಿಕ್ಕೆ ಇಷ್ಟಪಡ್ತೀನಿ ಅಂತ ಕೇಳ್ಕೊಳ್ರಿ. ಕ್ಯೂರಿಯಾಸಿಟಿ ನಿಮ್ಮ ಜರ್ನಿಯನ್ನ ಶುರು ಮಾಡ್ತದ. ಪ್ಯಾಷನ್ ಆ ಜರ್ನಿ ಒಳಗ ತಾನಾಗೆ ಬೆಳೀತದ. ಕೊನೆಯದಾಗಿ ಸಮರಿ ಮಾಡ್ಬೇಕು ಅಂತಂದ್ರ ಸಕ್ಸಸ್ ಅಂದ್ರ ಸಮಾಜದಲ್ಲಿನ ಅಂತಸ್ತಲ್ಲ, ಅದು ನಿಮ್ಮ ಅತ್ಯುತ್ತಮ ಆವೃತ್ತಿ ಆಗೋದು. ಎಜುಕೇಶನ್ ಅಂದ್ರ ಬರೇ ಮಾರ್ಕ್ಸ್ ಅಲ್ಲ, ನಿಮ್ಮ ವೈಯಕ್ತಿಕ ಬೆಳವಣಿಗೆ. ಫೇಲಿಯರ್ ಅಂದ್ರ ಅಂತಿಮ ತೀರ್ಪು ಅಲ್ಲ, ಅದು ಒಂದು ಕಲಿಯೋ ಫೀಡ್ಬ್ಯಾಕ್. ಡಿಗ್ರಿ ಅಂದ್ರೆ ಗ್ಯಾರಂಟಿ ಕಾರ್ಡ್ ಅಲ್ಲ, ಅದೊಂದು ಫೌಂಡೇಶನ್. ಜಾಬ್ ಸೆಕ್ಯೂರಿಟಿ ಅಂದ್ರೆ ಕಾಯಂ ಕೆಲಸ ಅಲ್ಲ, ಅದು ನಿಮ್ಮಲ್ಲಿರೋ ಬೆಲೆ ಬಾಳೋ ಸ್ಕಿಲ್ಸ್. ಪ್ಯಾಷನ್ ಅಂದ್ರೆ ಹುಡುಕೋದಲ್ಲ, ಅದು ನೀವು ಬೆಳೆಸ್ಕೊಳ್ಳೋದು. ಈ ವಿಡಿಯೋ ಉದ್ದೇಶ ನೀವು ಕರಿಯರ್ ಆರಿಸ್ಕೊಳ್ಳೋ ಮುಂಚೆ ಈ ಪದಗಳ ಅರ್ಥವನ್ನ ಸರಿಯಾಗಿ ಆರಿಸ್ಕೊಳ್ರಿ. ಯಾಕಂದ್ರೆ ಮೊದ್ಲು ಹೇಳ್ದಂಗ ಸ್ಟೂಡೆಂಟ್ಸ್ ತಮ್ಮ ಕರಿಯರ್ ಅನ್ನ ತಾವಾಗೆ ಆರಿಸ್ಕೊಳ್ಳುದಿಲ್ಲ, ಅವ್ರು ಕೊಡುವ ಅರ್ಥಗಳನ್ನ ಆ ಕರಿಯರ್ ಅನ್ನ ಡಿಸೈಡ್ ಮಾಡ್ತಾವ. ಈ ವಿಡಿಯೋ ನಿಮ್ಮ ಯೋಚನೆಗಳಿಗೆ ಒಂದು ಹೊಸ ಆಂಗಲ್ ಕೊಟ್ಟು ಅಂತ ಭಾವಿಸ್ತೀನಿ. ಇದು ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.